ಕ್ಷಮಿಸ್ಬಿಡ್ರಿ ವರ್ಷ ಸುಗುಣ, ನೀವಿಬ್ರು ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮಿಬ್ರು ಕಾಲಿಡ್ಕೊಂಡು ಬೇಡ್ಕೊಂತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ತಪ್ಪಾಯ್ತು ನಂದು. ಏನ ಸಾಲ್ದಾರ್ ಕಾಟಕ್ಕೆ ಮರ್ಯಾದೆ ಹೋಗುತ್ತಲ್ಲಪ್ಪ, ಏನಪ್ಪ ಮಾಡೋದು ಅಂತ ಹೇಳಿ ನಾನು ಇಂಥ ಕೆಲಸ ಮಾಡಿದೆ. ಏನು ಮಾಡೋಣ, ಅಷ್ಟೊಂದು ದುಡಿಯೋಕ್ಕೂ ಆಗಲ್ಲ ಒಂದೇ ಸತಿ. ಇವಾಗ ಅಂತ ಹೇಳಿ ನಾನು ಇಂಥ ಕೆಲಸ ಮಾಡಿದೆ ಸುಗುಣ, ದಯವಿಟ್ಟು ಕ್ಷಮಿಸ್ಬಿಡೆ ನನ್ನ. ನೋಡಿದ್ರಲ್ಲ ವೀಕ್ಷಕರೇ, ಏನು ಮಾಡಲಿ, ಈ ವರ್ಷ ಸುಗುಣ ಇಷ್ಟೊಂದು ರೊಚ್ಚಿಗೆದ್ದರು ಹಿಂಗೆ ಸುಮ್ಮನಾಗೋದಕ್ಕೆ ಕಾರಣ ಏನಂದರೆ ಮಕ್ಕಳು ನೋಡ್ತಾ ಇದ್ದೀವಿ. ಯಾಕಂದರೆ ಇವರಿಬ್ಬರು ಮಕ್ಕಳು ಚಿಕ್ಕವರು, ಒಂದು ಹೆಣ್ಣು ಒಂದು ಗಂಡು, ಆರ್ತಿಗೊಂದು ಕೀರ್ತಿಗೊಂದು ಬಂಗಾರದಂಗೆ ಇದ್ದಾರೆ ಮಕ್ಕಳು. ಅದಕ್ಕೆ ಇನ್ನೂ ಚಿಕ್ಕವ್ರು ಬೇರೆ, ಅವ್ರನ್ನ ಯಾರು ನೋಡ್ತಾರೆ? ಇವ್ರು ಏನಾದರೂ ಮನಸ್ಸಿಗೆ ನೋವು ಮಾಡ್ಕೊಂಡು ಏನಾದರೂ ಒಂದು ಅವಾಂತರ ಆದರೆ ಆಮೇಲೆ ಆ ಮಕ್ಕಳು ಅನಾಥರ ಆಗ್ಬಿಡ್ತಾರಲ್ಲ ಅನ್ನೋದಕ್ಕೋಸ್ಕರನ ನಾನು ಸುಗುಣ ಸುಮ್ಮನೆ ಆಗಿದ್ದೀವಿ. ಏನೋ ಆಯ್ತು ಅತ್ಲಾಗೆ ಹೋದ್ರೂ ಹೋಗ್ಲಿ, ಹೆಂಗೂ ನಮ್ಮದೇನೋ ದುಡ್ಡೇನು ಹೋಗ್ಲಿಲ್ವಲ್ಲ, ದುಡ್ಡು ಸಿಕ್ತಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಇವ್ರಿಗೂ ಸಮಾಧಾನ ಮಾಡಿ ಇದ್ದೀವಿ. ಮಕ್ಕಳು ನೋಡ್ತಾ ಇದ್ದೀವಿ. ಎಂಥವ್ರೇ ಆಗಲಿ ಮಕ್ಕಳು ನೋಡಬೇಕು. ಅದಕ್ಕೇ ನಾವು ಮಕ್ಕಳು ನೋಡ್ತಾ ಇದ್ದೀವಿ, ಮಕ್ಕಳಿಗೋಸ್ಕರ ಸುಮ್ಮನೆ ಆಗ್ತಾ ಇದ್ದೀವಿ. ಬೇಡ ಅಕ್ಕ, ಅಳ್ಬೇಡ. ವರ್ಷ ಅವರು ಬರ್ತಾರೆ, ಅಕ್ಕನೂ ಅರುಣಕ್ಕನೂ ಇರ್ತಾಳೆ. ಅಲ್ಲಿ ನಿಮ್ಮ ಬಾವರ ಹತ್ರ ಮಾತಾಡಿ ಹೊಲ ಎಲ್ಲ ಹೆಸ್ರಿಗೆ ಮಾಡಿಸ್ಕೊಂಡು ಹೊಲ ಮಾರ್ಬಿಟ್ಟು ಸಾಲ ತೀರಿಸ್ರಿ ಸುಮ್ಮನೆ. ವರ್ಷನೂ ಕಳಿಸು ಸುಗುಣ. ನಾನು ವರ್ಷ ಹೋಗಿ ಅವ್ರ ತಮ್ಮ ಮಾತಾಡಿ ಹೆಸ್ರಿಗೆ ಮಾಡಿಸ್ರಿ, ಅವ್ರು ಸಾಲ ಮಾಡ್ಕೊಂಡವ್ರೆ, ಹೊಲ ಮಾರ್ತಾರೆ ಅಂತ ಹೇಳಿ ನಾವೆಲ್ಲನ ನಾನು ವರ್ಷ ಹೋಗಿ ಎಲ್ಲನ ಹೊಲ ಮಾರಿಸ್ತೀವಿ. ಸುಮ್ಕಿರು. ಏನು ಮಾಡೋಣ, ನಾವು ಕೈ ಹಿಡಿದ್ರೆ ಇನ್ಯಾರು ಕೈ ಹಿಡಿತಾರೆ ಹೇಳಿ ಸುಗುಣ? ಹಿಂಗೆ ಕೈ ಬಿಟ್ಟರೆ ಮಕ್ಕಳು ನೋಡ್ಬೇಕಣಿ. ಮಕ್ಕಳು ಮುಂದೆ ಅವನು ಯಾರು ನೋಡ್ತಾರೆ ಹೇಳು? ಎಂತಳನಾಗಲಿ ತಾಯಿ ಇರಬೇಕು. ನಮ್ಮ ಸುಗುಣ, ಮಕ್ಕಳು ನೋಡ್ರಿ. ನಿಮ್ಮ ಅಕ್ಕ ಮಾಡಿರೋದೇನು ಮನಸ್ನಾಗ ಇಕ್ಕೆಮ್ಮಕ್ಕೆ ಹೋಗ್ಬೇಡ್ರಿ. ಏನು ಮಾಡೋಕ್ಕಾಗುತ್ತೆ? ಅದೊಂದಿಟ್ಟು ಸಾಲ ತೀರಿಸ್ಕೊಂಡ್ರೆ ಆಮೇಲೆ ತೀರಲ್ಲ ಅವಳ್ದು. ಹೆಂಗ ನಿಮ್ದಾಗಿರ್ತಾರೆ, ಏನು ಮಾಡೋಕ್ಕಾಗುತ್ತೆ? ಮನೆ ಕಟ್ಟಿ ಸಾಲ ಮಾಡ್ಕೊಂಡವ್ರಿ. ಅವಾಗೇನ ನಾನೇ ಇಲ್ದಿದ್ರೆ, ನಿಮ್ಮ ಅಪ್ಪನೇ ಇದ್ದಿದ್ರೆ ನಮ್ಮ ಮೂವರು ಹೆಣ್ಣು ಹುಡುಗರನ್ನ ಯಾರು ನೋಡ್ಕೊಂಬಾರ ಹೇಳು? ನಾನಾಗತ್ತಿ ನೋಡ್ಕೊಂಡ ಇನ್ನಿ. ನಾನಾಗತ್ತಿ ನೋಡ್ಕೊಂಡ ಇನ್ನು ನಿಮ್ಮ ಅಪ್ಪ ಆಗಿದ್ರೆ ನೋಡ್ತಿರಲಿಲ್ಲ. ಎಂತಳನಾಗಲಿ ತಾಯಿ ಇರಬೇಕು. ಹೆಣ್ಮಕ್ಳಿಗೆ ತಾಯಿ ಇರ್ಬೇಕಣಮ್ಮ. ಇವತ್ತು ನಾನು ಇರೋಕ್ಕೆ ನಿಮ್ಮನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಬಿಡೆ ಅಕ್ಕ, ಬಿಡೆ. ಏನು ಮಾಡೋಕ್ಕಾವತ್ತು? ಬಿಡೆ, ಕಾಲು ಬಿಡೆ. ಏನು ಮನಸ್ನಾಗ ಇಕ್ಕೆಮ್ಮಕ್ಕೆ ಹೋಗ್ಬೇಡ ಕಣೆ. ಏನೂ ಮನಸ್ನಾಗ ಇಕ್ಕೊಂಡಿಲ್ಲ ಹೇಳು. ನೀನು ಹುಡುಗರ ಮುಖ ನೋಡ್ಕೊಂಡು ಧೈರ್ಯವಾಗಿರು. ಆಗೋದಾಗಲಿ ಸರಿನಾ? ಇಂಥ ದುಡ್ಕಿ ಯಾವತ್ತು ನಿಂತ ನಿರ್ಧಾರಗಳು ನೀನು ತಕೊಂಬಕ್ಕೆ ಹೋಗ್ಬೇಡ. ಹುಡುಗರ ಮುಖ ನೋಡಬೇಕು, ನೀನು ಬಂಗಾರದಂಥ ಹುಡುಗರು. ಸರಿ ಕಣೆ, ಇಷ್ಟು ದಿವಸ ಅದಕ್ಕೆ ಕಣೆ ಸುಗುಣ ಇದ್ದಿದ್ದು. ನನ್ನ ಮಕ್ಕಳ ನೋಡ್ಕೊಂಡು ಇಲ್ಲಿ ಬೇರೆ ಮರ್ಯಾದೆ ಹೋಯ್ತಲ್ಲ, ನನ್ನ ತಂಗಿತಾಗ ಬೇರೆ ಮರ್ಯಾದೆ ಹೋದ್ರೂ ನನಗಿರ್ಬೇಕಾ ಅಂತ ತುಂಬ ಮನಸ್ಸಿಗೆ ಬೇಜಾರಾಗಿ ಹಿಂಗೆ ಮಾಡ್ಕೊಬಿಟ್ಟೆ ಕಣೆ ನಾನು. ನೀನು ಬಾರಪ್ಪ, ವರ್ಷ ಸಾಲದಾರ್ಗೂ ಹೇಳಿ ಹೊಲ ಮಾಡ್ತಾರೆ ಕೊಡ್ತಾರೆ ಅಂತ ಹೇಳಿ ಸಾಲದಾರ್ಗೂ ಹೇಳಿ ಬರುವಂತೆ. ಇವಾಗ ಹೋದ್ರೆ ಸಾಲದಾರ್ ಊರಕ್ಕೆ ಹೋದ್ರೆ ಬಿಡಲ್ಲ. ನಾನು ಇನ್ನೆಲ್ಲ ಬಾರಮ್ಮ. ಇವಾಗ ಇನ್ನೇನು ಮನೆ ಬೀಗ ಹಾಕ್ಯವ್ರಲ್ಲ ಅವರು, ಅವ್ರ ಅಣ್ಣ ತಮ್ಮಳು ಮಂತಕ್ಕೆ ಹೋಗೋಣ. ಅವ್ರ ಅಣ್ಣ ತಮ್ಮಳು ಮಂತಕ್ಕೆ ಹೋಗಿ ನೋಡಿ, ಹಿಂಗೆ ನನ್ನ ತಂಗಿ ಸಾಲ ಮಾಡ್ಕೊಂಡವಳೆ, ಹಿಂಗೆ ಹುಡುಗರ ಮಕ್ಕ ನೋಡಬೇಕು, ಅದಕ್ಕೇ ಸಾಲ ತೀರ್ಸೋಕ್ಕಾಗಲ್ಲ, ಇವಾಗ ಹೊಲ ಮಾರ್ತಾಳೆ, ಅದಕ್ಕೆ ನೀವು ಹೊಲ ಮಾಡಿಸ್ರಿ ಅಂತ ಹೇಳಿ ಕೇಳೋಣ. ಅವ್ರೇನ ಹಿಂಗೆ ಹಿಂಗೆ ಅಂತ ಮಾತಾಡಿರಿ, ಅವ ಬೇಕಾದ್ರೆ ವರ್ಷಕ್ಕೆ ಫೋನ್ ಮಾಡೋಕ್ಕಾಗುತ್ತೆ. ಫೋನ್ ಮಾಡ್ತೀವಿ ಬಾ. ಹಂಗೆ ಬೇಡ ಕಣ್ಪಾಪ, ಹೋಗ್ಬೇಡ. ನಿನ್ನವೇ 108 ಸಮಸ್ಯೆ ಇದಾವೆ, ಯಾಕೆ ಹೋಗ್ತೀಯ? ಏನು ಬೇಡ. ಅದ್ಯಾಕೆ ಹೋಗ್ತೀಯೋ? ಏನು ಮಾಡೋಣಮ್ಮ ಮತ್ತೆ? ನಾವು ಕೈ ಹಿಡ್ದಲ್ಲಿ ಇನ್ಯಾರು ಕೈ ಹಿಡಿತಾರೆ ಹೇಳು? ಇನ್ನೇನು ಮಾಡೋಕ್ಕಾಗುತ್ತೆ? ಅವರು ಪಾಪ ಹುಡುಗರು ಸಣ್ಣವು, ಹುಡುಗರ ಮಕ್ಕ ನೋಡಬೇಕು. ಅದಕ್ಕೋಸ್ಕರ ಇವಾಗ ಅವ್ರ ಅಣ್ಣ ತಮ್ಮಗಳು ಹೊಲ ಮಾಡ್ಸಂಗಿಲ್ವಂತೆ. ಹೊಲ ಇತ್ತಂತೆ, ಒಂದು 2 ಎಕರೆ ಬರುತ್ತಂತೆ. ಅದಕ್ಕೆ ಹತ್ರ ಮಾರಿದ್ರೆ ಸಾಲ ತೀರುತ್ತೆ. ಹೋಗಿ ಅವ್ರ ತಮ್ಮ ಮಾತಾಡೋಣ. ನಿನ್ಗೆ ಯಾಕೆ ಮೂರ್ಕಿವಿ ಮುಚ್ಕೊಂಡಿರು? ಅಂಥದ್ದು ಮಾಡ್ಯಾವಳೆ. ಅವಳಿಗೆ ಸಾಲ ತೀರ್ಸಕ್ಕೆ ಹೋಗ್ತಾನಂತೆ. ಹಂಗೆ ಹಿಂಗೆ ಅಂತ ಹೇಳಿ ನೀನು ಅವ್ರನ್ನೊಂದು ಅವ್ರು ನಿನ್ನೊಂದೊಂದು, ಆಮೇಲೆ ಅಲ್ಲಿ ಒಟ್ಟು ಗುದ್ದಾಡ್ಕೊಂಡು ಅವ್ರು ತಗೊಟ್ಟು ನೀನು ಇಷ್ಟರಾಗಂಥದ್ದೇನು? ಸುಮ್ಮನಿರಬೇಕು. ಅಲ್ಲ, ಮನುಷ್ಯರ ಆಗ್ಬೇಕಣಮ್ಮ, ಮನುಷ್ಯತ್ವ ಇರ್ಬೇಕು ಸ್ವಲ್ಪ. ಏನು ಮಾಡೋಕ್ಕಾಗುತ್ತೆ? ಇವಾಗ ಮಕ್ಕಳು ನೋಡ್ತಾ ಇದ್ದೀವಿ ಅಷ್ಟೇ ನಾವು. ಅಕ್ಕ, ಮನುಷ್ಯರಾಗಲಿಲ್ಲ ಅಂದರೆ ಯಾರನ್ನ ಏನಂತಾರೆ? ಸ್ವಲ್ಪ ಯಾರಿಗಾಗಲಿ ಮನುಷ್ಯತ್ವ ಅಂಬೋದು ಇರಬೇಕು. ಏನು ಮಾಡೋಣ? ಏನೋ ಮಾಡ್ಕೊಂಡವಳೆ, ಗೊತ್ತಾಗ್ದಲೇ ಅನಿವಾರ್ಯ. ಮನೆ ಕಟ್ಕೊಂಡವಳು, ಬಿಡು ತೀರಿಸ್ತೀವಿ ಅಂಬೋದಕ್ಕೋಸ್ಕರನ ಕಟ್ಕೊಂಡವಳೆ. ಏನು ಮಾಡೋಣ? ಅವಳು ಮನೆ ಕಟ್ಕೊಂಡಿಲ್ಲ ಅಂದ್ರೆ ಅವ್ರೇನು ಸಾಲ ಇಲ್ದಂಗೆ ಕರ್ಮಾಗೆ ಎಂಥ ಚೆನ್ನಾಗಿದ್ರು. ಮನೆ ಕಟ್ಟೆ ಇಲ್ಲೊಂದು ಮಾಡ್ಕೊಂಡಿದ್ದು. ಎಂಥ ಚೆನ್ನಾಗಿತ್ತು ಮನೆ. ಏನು ತೀರಾ ಏನು ಹಳೇದಲ್ಲ, ಏನಿಲ್ಲ, ಚೆನ್ನಾಗೇ ಇತ್ತು. ಅಂಥ ಮನೆ ಕಿತ್ತು ಹಿಂಗೆ ಮಾಡ್ಕೊಂಡ್ಲ ಅಷ್ಟೇನು. ತಿಂದು ಹೆಚ್ಚಾಗಿರಲ್ಲ ಅವಳ್ಯಾರು ಹಂಗೆ ಮಾಡ್ಕೊಂತಾರೆ. ಹೆಚ್ಚಾಗಿರುತ್ತಲ್ಲ ಅದಕ್ಕೆ.
ಅನ್ನಕ್ಕ ಅನ್ನು ಎಷ್ಟು ಬೇಕಾದರೂ ಅನ್ನು ಏನು ಮಾಡೋಣ ಇವಾಗೆಲ್ಲ ತಗೋ ಅನ್ನಿಸ್ಕೊಂಬ ಪರಿಸ್ಥಿತಿ ಅನ್ನಿಸ್ಕೊಂಬ್ಲೇಬೇಕು ಏನು ಮಾಡೋಣ ನಾನಂತ ಕೆಲಸ ಮಾಡಿದ್ದೀನಿ ಅನ್ನಿಸ್ಕೋಬೇಕು ಅನ್ನು ಯಾರೇ ಆಗಲಿ ನನ್ನ ಹಿಂಗೆ ಒಂದೇ ಅಂತಿದ್ರು ನಾನು ಮಾಡಿರೋ ಕೆಲಸಕ್ಕೆ ಯಾರು ತಾನೇ ಸುಮ್ಮನೆ ಬಿಡ್ತಾರೆ ಹೇಳು ಎಲ್ಲರೂ ಒಂದೇ ಅಂತಾರೆ. ಆಟ ಬಂತು ಅಕ್ಕ, ಆಟ ಬಂತು ಕಣಕ್ಕ, ಹೊರಡ್ರಿ. ಸರಿ ಬರ್ತೀನಿ ಸುಗುಣ, ವರ್ಷ ಬರ್ತೀನಿ. ಸರಿ ಆಯ್ತು ಕಣೆ ಅಕ್ಕ, ಮಕ್ಳು ಮಕ್ಕ ನೋಡು, ಮಕ್ಳು ತ ಚೆನ್ನಾಗಿರು, ಯೋಚನೆ ಮಾಡಬೇಡ ಸರಿನಾ. ಏನು ಮಾಡನೆ ಬಿಡೆ ಅಕ್ಕ, ಅಳ್ಬೇಡ ಸುಮ್ಮನಿರು. ಏನು ಅನಿವಾರ್ಯ ಆಗೈತೆ, ಏನು ಮಾಡಕ್ಕ ಅವತ್ತು ಸುಮ್ಕೆ ನಾನು ತಪ್ಪು ಮಾಡಿದ್ದೀನಿ. ಇವಾಗ ಸುಮ್ಮನಿರು. ಬಾರಿ ಆಟ ಬಂದೈತೆ, ಬಾ ಬರ್ಲೆ ನಮ್ಮ ಸುಗುಣ, ಬರ್ತೀವಪ್ಪ. ಯಾಕ ಬರ್ತೀವಿ, ಮೊದಲು ತೊಲಗ್ರಿ ಸಿಕ್ಕಿ. ನೀವು ಹೋದ್ರೆ ಇವಾಗ ನೆಮ್ಮದಿ ಆಗುತ್ತೀವ್ರಿ, ಮೊದಲು ಹೋಗ್ರಿ. ಅಲ್ಲ ಆಟ ಮಾಡಿದ್ಯಾ ಪಾಪ ನೀನು, ಆಟ ಯಾಕೆ ಮಾಡಕ್ಕೆ ಹೋದೆ ಅವ್ರಿಗೆ? ಬಿಡ ಮತ್ತೆ ಹೋಗ್ತಾರೆ, ಅದಕ್ಕೆ ಆಟ ಹೇಳಿ ಬಂದಿದ್ದೆ. ಅವ್ನು ರಮೇಶಿಗೆ ಆಟ ಇತ್ತ ಹೇಳಿ ಬಂದಿದ್ದೆ, ಬತ್ತಾನೆ. ನೀನು ಬಾಡಿಗೆ ಮಾಡಿ ನೀನು ಕಳ್ಸೋ ಅಂಥದ್ದೇನು, ಸುಮ್ಮನಿರು. ಅವರೆಲ್ಲ ಹೋಗ್ತಾರೆ, ಬಸ್ ಮಸ್ತಾಗಿದ್ದಾವೆ. ಏನು ಆಟ ಮಾಡಿ ಬಾಡಿಗೆ ಕಳಿಸೋ ಅಂಥದ್ದೇನಿಲ್ಲ. ಬಾರೆ ಅವರು ಹೋಗನ್ ಬಾ. ಬರ್ತೀವಿ ಕಣೆ ಸುಗುಣ. ಸರಿ ಆಯ್ತಕ್ಕ. ಮಾಡೋದೆಲ್ಲ ಮಾಡಿಬಿಡ್ತಾರೆ. ಆಮೇಲೆ ಅಳೋದು ಕಿಸಿಯೋದು ಮಾಡ್ತಾರೆ. ಸುಮ್ಕಿರತ್ತೆ ಅಂತವು ಎಲ್ಲರೂ ತಪ್ಪು ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತಮ್ಮ. ನಾವು ಆ ಹುಡುಗರ ಮಕ್ಕ ನೋಡ್ಕೊಂಡು ಸುಮ್ಮನಾದ್ವಿ. ಆ ಹುಡುಗರು ಇಲ್ಲ ಅಂದ್ರೆ ನಾವೇನು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಅವಳು ಹೆಂಗನ ಮಾಡ್ಕೊಂಡು ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತಿದ್ವಿ. ಇಲ್ಲ ಇಂಥವ್ರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಬೆಂಡೆತ್ತಿಸ್ಬೇಕು. ಕಂಪ್ಲೇಂಟ್ ಕೊಡ್ಬೇಕಿಂತಲ್ಲ ಹೊಡೆಯೋರಿಗೆಲ್ಲನ. ಅಯ್ಯೋ ಅತ್ತೆ, ಎಲ್ಲದಕ್ಕೂ ಕಂಪ್ಲೇಂಟು ಜೈಲು ಅಂತ ಹೋಗ್ಬಾರ್ದು. ಏನು ಮಾಡಲಿ, ಮನುಷ್ಯತ್ವ ಇದ್ಮೇಲೆ ಒಂದು ಸ್ವಲ್ಪ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು. ಏನು ಮಾಡೋಕ್ಕಾಗುತ್ತೆ. ನಮ್ಮ ಎಲ್ಲದಕ್ಕೂ ಪೊಲೀಸು ಕಂಪ್ಲೇಂಟು ಅಂತ ಹೋದ್ರೆ ಏನಂತಾರೆ ಯಾರನ. ಇವಾಗ ನೋಡು, ಅವ್ರ ಊರಾಗ ಏನೋ ಗೊತ್ತಾದ್ರೆ ನೋಡಪ್ಪ, ಸ್ವಂತ ಅಕ್ಕ ತಂಗಿಯರೇನೆ ಹಿಂಗೆ ಮಾಡಿ ತಂಗಿನೇ ಅಕ್ಕ ಇನ್ನ ಜೈಲ್ಗೆ ಹಾಕ್ಸೋಳಂತೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ. ಮಕ್ಕಳು ಮಕ್ಕ ನೋಡಿದ್ದೀವಿ ಅಷ್ಟೇ. ಮಕ್ಕಳು 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 ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹುಡುಗರ ಮಕ್ಕ ನೋಡಬೇಕು. ಎಂಥರನಾಗಲಿ ಪಾಪ, ಎಂಥಳನಾಗಲಿ ತಾಯಿ ಇದ್ದಂಗೆ ಆಗಲ್ಲ. ಅಂದರೆ ಮಕ್ಳು ಮಕ್ಕ ನೋಡಿದ್ರೆ ಬಿಡತ್ತ. ಹೋದ್ರಲ್ಲತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡು, ಇಂಥರೆಲ್ಲ ಬಂದಾಗ ಹುಷಾರ ಇರ್ಬೇಕು. ನಿಮ್ಮ ಅಕ್ಕನ ಮಾತು ಕೇಳಿ ಮನೆ ಮಾಡಿದ್ಕಿ ನೀನು ಇವತ್ತು ಎಂಥ ಪರಿಸ್ಥಿತಿ ಬಂತು ನಿನಗೆ. ಅವಳ ಮಾತು ಕೇಳಿದೆ ನೀನು. ಸುಮ್ಕಿರು ಪಾಪ, ನೀನು ಹೋಗ್ಬೇಡ, ಹೋಗಿ ಆತು ಮಾತಾಡೋದು ಅದು ಮಾಡಬೇಡ. ಅಲ್ಲ ಕಣಮ್ಮ, ಹೊಲ ಐತಂತೆ ಬಿಡು, ಸಾಲ ತೀರಿಸ್ಕೊಂತಾರೆ. ಸಾಲ ತೀರಿಸ್ಕೊಂಡು ಏನೋ ಮಾಡ್ಕೊಂತಾರತ್ತ, ಬಿಡತ್ತ. ಸಾಲ ತೀರಿಸ್ಕೊಂಬ್ಲಿ. ಅವ್ರದ್ದು ಹೊಲ ಐತೆ ಕಣತ್ತೆ, ಒಂದು 2 ಎಕರೆ 2.5 ಎಕರೆ ಬರುತ್ತೆ. ಅವ್ರಿನ್ನ ಕೊಟ್ಟಿಲ್ವಂತೆ. ಹಿಂಗೆ ಸಾಲ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಬ್ಲಿ, ಹೊಲ ಹಿಂಗೆ ಮಾಡಿಸಿದ್ರೆ ಇವಾಗ ಮಾರ್ತಾರೆ ಅಯ್ಯನ್ಲಿ, ಸಾಲದಾರ ಕಟ್ಟಕ್ಕೆ ಅಯ್ಯಂಬ್ಲಿ ಅಂತೇಳಿ ಅವ್ರ ಬಾವರು ಹಿಂಗೆ ಮಾಡ್ತಾಯಿದ್ದಾರೆ. ಅದಕ್ಕೇ ಇನ್ನೇನು ಮಾಡೋಣ, ಹೋಗಿ ಇವ್ರು ಒಂದಿಟ್ಟು ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ಸಾಲ ಮಾಡ್ಕೊಂಡವ್ರೆ. ಅವ್ರ ಹುಡುಗರ ಮಕ್ಕ ನೋಡ್ರಿ, ಅವ್ರ ಮಕ್ಕ ನೋಡಬೇಡ್ರಿ. ಗಂಡ ಹೆಂಡ್ತಿ ಅವ್ರು ಒಳ್ಳೆಯರಲ್ಲ, ಅವ್ರ ಮಕ್ಕ ಏನು ನೋಡ್ತೀರಾ, ಹುಡುಗರ ಮಕ್ಕ ನೋಡ್ರಿ ಅಂಥವನಾಗಲಿ. ಮಕ್ಳು ಅಂತಾರ್ಗು ಮನಸ್ಸು ಎಂಬುತ್ತೆ ಅಂತ ಹೇಳಿ ಭಾಗ ಕೊಡ್ಸಿ ಬಂದರೆ ಅದನ್ನೆಲ್ಲ ಮಾರ್ಕೊಂತಾರೆ ಅಷ್ಟೇ. ಮಾರ್ಕೊಂಡು ಸಾಲ ತೀರಿಸ್ಕೊಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಬೈಕ್ಯಬೋದು. ಈ ಸುಗುಣ ಎಷ್ಟೆಲ್ಲ ಹಾರಾಡಿದ್ಲು, ಯಾಕೆ ಹಿಂಗಾದ್ಲು ಅಂತೇಳಿ ಬೈಕೊಂಬ್ಲಿ. ನಾನೀಗ ಯಾರನ್ನ ಏನಂತಾರೆ, ನನಗೂ ಮಕ್ಕಳಿಲ್ಲ ಏನಿಲ್ಲ. ನಮ್ಮ ಅಕ್ಕನ ಮಕ್ಕ ನೋಡಿದ್ದೀನಿ. ಒಂದು ಹೆಣ್ಣು ಒಂದು ಗಂಡು. ಯಾಕಂದ್ರೆ ನಾನು ಹುಡುಗರನ್ನ ಎತ್ತಿ ಆಡಿಸಿ ಚೆನ್ನಾಗಿ ಸಾಕಿದ್ದೀನಿ. ಯಾಕಂದರೆ ನಾನೆಲ್ಲ ಸಣ್ಣಳು, ಅವಾಗಿನ್ನೂ ನನ್ನ ಮದುವೆ ಆಗಿರಲಿಲ್ಲ. ನಮ್ಮ ಅಕ್ಕ ಹಿಂಗೆ ಮಕ್ಳು ಹಾಕಿದಾಗ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೆ. ಎತ್ತಿ ಆಡಿಸಿ ಎಲ್ಲನ ನಾನು ನೀರೊಯ್ಯೋದು ಎಂಥ ಚೆನ್ನಾಗಿ ಎತ್ಕೊಂಬೋದು ಎಲ್ಲ ಮಾಡಿದ್ದೆ. ಅದಕ್ಕೇನೆ ಆಂಟಿ ಎಂಬವ ಹುಡುಗರು ಬೇರೆನೆ. ಅದಕ್ಕೆ ಮಕ್ಕ ನೋಡ್ಕೊಂಡು ಸುಮ್ಮನೆ ಅದೇ. ಇನ್ನೇನು ಮಾಡೋಕ್ಕಾಗುತ್ತೆ, ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ. ಅವ್ರದ್ದು ಹೊಲ ಐತೆ, ಅಣ್ಣ ತಮ್ಮ ಜೊತೆಗೆ ಐತಂತೆ. ಅದಕ್ಕೆ ನಾನು ಮಾರೋ ಸಾಲ ತೀರಿಸ್ಕೊಂತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.